ವೆರಿ ಗುಡ್ ಮಾರ್ನಿಂಗ್. ನಿಮಗೆ ಗೊತ್ತಿರ್ಬೋದು ಜನರಲ್ ಸ್ಟಡಿ 4 ಯು ಪಿ ಎಸ್ ಸಿ ಮೇನ್ಸಲ್ಲಿ ಒಂದು ಅದ್ಭುತವಾದ ಅಮೃತ ಅಂತ ಕರೀತಾರೆ. ಯಾಕೆ? ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂದರೆ ಏನು? ನಿಮ್ಮ ನಡವಳಿಕೆ ನೀವು ಒಂದು ಹುಟ್ಟಿದಾಗಲಿಂದ ಒಂದು ಎವಲ್ಯೂಷನ್ ಸ್ಟೇಜಿಗೆ ಬರುವವರೆಗೂ ಯಾವ ರೀತಿಯ ನಡವಳಿಕೆಯನ್ನು ನೀವು ತಗೊಂಡ್ರಿ ಅನ್ನುವಂಥದ್ದು ವ್ಯಕ್ತಿಗತವಾಗಿ ಬಂದಿರ್ತದೆ. ಅದನ್ನು ನಿಮಗೆ ಗೊತ್ತಿರ್ತದೆ ನೀವು ಯಾರು ಅಂತ. ಬಟ್ ನೀವು ಯಾರು ಅನ್ನುವಂಥದ್ದನ್ನು ಒಂದು ಪೇಪರಲ್ಲಿ ಬರೀರಿ ಅಂದಾಗ ಇದಕ್ಕೂ ಮುದುಕಾಗುತ್ತೆ. ಯಾಕೆಂದರೆ ಯು ಆರ್ ನಾಟ್ ಯೂಸ್ ಟು ಇಟ್. ಹೌದಾ? ಸೊ ಇದೇ ಕಾರಣಕ್ಕೆ ಎಥಿಕ್ಸ್ ಅನ್ನುವಂತಹ ಪೇಪರ್ ಏನಿಗೆ ಬಹಳ ಇಂಪಾರ್ಟೆಂಟ್ ಪೇಪರ್, ಆದರೆ ಯು ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅದು ಸ್ವಲ್ಪ ಕಷ್ಟದಾಯಕ, ಕಬ್ಬಿಣದ ಕಡಲೆ ಅಂತ ಹೇಳುವವರು ಇದ್ದಾರೆ. ಇನ್ನು ಕೆಲವರು ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಇಂಟೆಲೆಕ್ಚುವಲ್ ಇಂಟೆಲಿಜೆನ್ಸ್ ಎರಡಕ್ಕೂ ಕಪಲ್ ಮಾಡಬೇಕಾಗುತ್ತೆ ಎಥಿಕ್ಸ್. ಹಾಗಾಗಿ ನಾನು ಯಾವುದು ಅನ್ನುವಂಥದ್ದನ್ನು ಫೈಂಡ್ ಮಾಡ್ತಾರೆ. ಇದು ಕೂಡ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿಯ ಒಂದು ಮಾದರಿ. ನೋಡಿ, ಯು ಪಿ ಎಸ್ ಸಿ ರ್ಯಾಂಕ್ ತೊಗೊಳ್ಬೇಕು ಅಥವಾ ಮೇನ್ಸ್ ಅಲ್ಲಿ ಗುಡ್ ಸ್ಕೋರ್ ತೊಗೋಬೇಕು ಅಂದರೆ GS4 ಎಸ್ ಎ ಆಪ್ಷನಲ್ ಸಬ್ಜೆಕ್ಟ್ ಅಥವಾ ಯಾವುದಾದ್ರೂ ಒಂದು ಕಾಂಪೊನೆಂಟ್ ಆಫ್ GS 2, 3, 1 ಮಾಡಲೇಬೇಕಾಗುತ್ತೆ ಚೆನ್ನಾಗಿ. ಸೊ GS4 ನೆಗ್ಲೆಕ್ಟ್ ಮಾಡುವಂತಿಲ್ಲ. ಬಟ್ ಏನಾಗುತ್ತೆ, ವಿದ್ಯಾರ್ಥಿಗಳು GS4 ಅಂತ ಬಂದಾಗ ಅದಕ್ಕೆ ಸಿಲೆಬಸ್ ವಾಸ್ಟ್ ಇದೆ ಅಥವಾ ಸಿಲೆಬಸ್ ಕಮ್ಮಿ ಇದೆ ಅಥವಾ ನಾನೇನು ಬರೀಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಪ್ರಿಲಿಮ್ಸಲ್ಲಂತೂ ಇಲ್ಲವೇ ಇಲ್ಲ. GS4 ಅನ್ನುವಂಥದ್ದು ಪ್ರಿಲಿಮ್ಸ್ನಲ್ಲಿ ಬರೋದೇ ಇಲ್ಲ. ಅಫ್ಕೋರ್ಸ್ 2026 ಇನ್ಸರ್ಟ್ ಮಾಡಿದರು ಒಂದು 3 ಕ್ವಶನ್, ಅದಕ್ಕೆ ಬೈಪಾಸ್ ಮಾಡಿದರು ಅಂತಲೂ ಹೇಳ್ತಾರೆ. ಸೊ ಏನಾಗುತ್ತೆ, ಯಾವಾಗ ನಿಮಗೆ ಪ್ರಿಲಿಮ್ಸಿಗೆ ಬರೋದಿಲ್ಲ ಮೇನ್ಸಿಗೆ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ತೀರಿ. ಯಾವಾಗ ಈ ನೆಗ್ಲೆಕ್ಟೆಡ್ ಆ್ಯಟಿಟ್ಯೂಡ್ ಏನಿರ್ತದೆ GS4 ಅಮೃತ ಕೊಡುವ ಒಂದು ಮಾರ್ಕ್ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಯಾವ ರೀತಿ GS4 ಅನ್ನುವಂಥ ಒಂದು ಟಾಪಿಕ್ ಇವತ್ತಿಗೆ ನೋಡಿ. ಅದರಲ್ಲಿ ಒಂದು 20 ಕ್ವಶನಿಗೆ 20 ಕ್ವಶನಲ್ಲಿ ಪ್ರಾಬಬಲಿ 8 ಕ್ವಶನ್ ಕೇಸ್ ಸ್ಟಡಿ, 12 ಕ್ವಶನ್ ಎಥಿಕ್ಸ್ ಅಥವಾ 10 ಕ್ವಶನ್ ಎಥಿಕ್ಸ್, 10 ಕ್ವಶನ್ ಕೇಸ್ ಸ್ಟಡಿ. ಇಟ್ ಈಸ್ ಎ ಮ್ಯೂಚುವಲ್ ಕಾನ್ಸೆಪ್ಟ್. ಈಗ ಕೇಸ್ ಸ್ಟಡಿ ಅಂದ್ರೇನು? ಈಗ ನೀವೊಬ್ಬರು ಆಫೀಸರ್ ಆಗಿದ್ದೀರಿ. ಆ ಆಫೀಸರ್ ಆಗಿ ಇಷ್ಟು ಒಂದು ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟಿಗೆ ನೀವು ತ್ವರಿತವಾಗಿ ಯಾವ ರೀತಿ ನಿರ್ಧಾರಗಳನ್ನು ತಗೊಂಡ್ರಿ, ಬೋತ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಅದನ್ನು ನೀವು ಬರೀಬೇಕಾಗಿರ್ತದೆ. ಅದು ಕೇಸ್ ಸ್ಟಡಿ. ಅದು ನೀವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು, CEO ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ ಅದನ್ನು ಟೆಸ್ಟ್ ಮಾಡೋದು ಯಾಕೆ? ದಟ್ ಈಸ್ ಎ ಆ್ಯಕ್ಟಿಟ್ಯೂಡ್ ಲೆವೆಲ್ ಆಫ್ ಆ್ಯಟ್ ಪ್ರೆಸೆಂಟ್, ಯಾವ ರೀತಿಯ ಮನೋಧೋರಣೆಯನ್ನು ನೀವು ಹೊಂದಿರ್ತೀರಿ ಅಂತ. ಎರಡನೇದು, ಈ ಒಂದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿಯಲ್ಲಿ ನಿಮಗೆ ಗವರ್ನೆನ್ಸ್ ಪೋರ್ಷನ್ನು ಆ್ಯಡ್ ಆಗಿರ್ತದೆ. ಅದರಲ್ಲಿ ನೀವು GS2 ಲೋಕಲ್ ಈ ಗವರ್ನೆನ್ಸ್ ಏನು ನೋಡ್ತೀರಿ, ಅದರ ಎಸ್ಪೆಷಲಿಟಿ ಇರ್ತದೆ. ಸೊ ಇದು ಯಾಕೆ? ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂದ್ರೇನು, ಆ್ಯಪ್ಟಿಟ್ಯೂಡ್ ಅಂದ್ರೇನು, ಎಂಪತಿ ಅಂದ್ರೇನು, ಸಿಂಪತಿ ಅಂದ್ರೇನು ಅನ್ನುವಂಥದ್ದನ್ನು ನೀವು ಫಸ್ಟ್ ನೋಡಬೇಕು. ಇಡೀ ಸಿಲೆಬಸ್ನಲ್ಲಿ ವರ್ಡ್ ಏನಿರ್ತದೆ, ಎಂಪತಿ, ಸಿಂಪತಿ, ಕರಪ್ಷನ್, ಟ್ರಾನ್ಸ್ಪರೆನ್ಸಿ, ಸೋಷಲ್ ಆಡಿಟ್, ಆ ವರ್ಡ್ಸನ್ನು ನೀವು ಕನ್ನಡದಲ್ಲಿ ಮೀನಿಂಗ್ ತಿಳ್ಕೋಬೇಕು. ನೋಡಿ, GS2, GS1, GS3 ಏನಿದೆ ಅದು ಒಂದು ಕಾಂಪೊನೆಂಟ್ ಆದರೆ GS4 60% ಇಂಗ್ಲೀಷ್ ಇದೆ. ಕರೆಕ್ಟ್? ಸೊ ಯು ಹ್ಯಾವ್ ಟು ನೋ ಇಂಗ್ಲೀಷ್. ಆ ಇಂಗ್ಲೀಷನ್ನು ನೀವೇನು ಫ್ಯಾಂಟಸಿ ವರ್ಡ್ಸಲ್ಲಿ ದ ಗ್ರೇಟ್ ಡಾಕ್ಟ್ರಿನ್ ಆಫ್ ದ ಸ್ಟೇಟ್ ಪಾಲಿಸಿ, ದ ಮಹಾತ್ಮ ಗಾಂಧಿ ಅಂತೇನು ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ನಾಮಿನಲ್ ಇಂಗ್ಲೀಷ್ ಬಂದರೆ ಸಾಕು. ಒಂದು ಎಕ್ಸ್ಪ್ರೆಸಿವ್ ವರ್ಡ್ಸಲ್ಲಿ ನೀವು ಬರೀಬೇಕಾಗತ್ತೆ. ಇಲ್ಲಿ ಬೇಕಾಗಿರುವ ಕೀ ಪಿಲ್ಲರ್ ನಂಬರ್ 1 ಇಂಗ್ಲೀಷ್. ಎರಡನೇಗೇನು, ನೀವು ಇವತ್ತು ಟ್ರಾನ್ಸ್ಪರೆನ್ಸಿ ಬಗ್ಗೆ ಒಂದು ವಿಷಯ ತಿಳ್ಕೊಂಡ್ರಿ ಅಂದರೆ ಅದಂದರೆ ಏನು ಕನ್ನಡದಲ್ಲಿ ಮೀನಿಂಗು. ಇನ್ನು ಎಂಪತಿ ಅಂದರೆ ಏನು, ಸಿಂಪತಿ ಅಂದ್ರೇನು, ಕರಪ್ಷನ್ ಅಂದರೆ ಏನು, ನಾನ್ ಅಲೈನ್ಮೆಂಟ್ ಅಂದರೆ ಏನು, ವಸುದೈವ ಕುಟುಂಬಕಂ ಅಂದರೆ ಏನು. ಇವಾಗ ಆ ಮೀನಿಂಗ್ ಗೊತ್ತಾಯಿತು. ಈ ಮೀನಿಂಗನ್ನು ತಿಳ್ಕೊಬೇಕಾಗತ್ತೆ. ಯಾಕೆ ತಿಳ್ಕೋಬೇಕು? ಫಾರ್ ಎಕ್ಸಾಂಪಲ್, ಈಗ ಒಂದು ಕೇಸ್ ಸ್ಟಡಿನೋ ಇಲ್ಲ ಒಂದು ಕೋರ್ಟ್ ಇರ್ತದೆ. ಯಾವ ಕೋರ್ಟ್? ಈಗ ಒಂದು ಕೋರ್ಟ್ ಇರ್ತದೆ, ದೆರ್ ಇಸ್ ನೋ ವಾಯ್ಸ್ ಇಫ್ ದ ವಾಯ್ಸ್ಲೆಸ್ ಪೀಪಲ್ ಆರ್ ನಾಟ್ ಕಮ್ಯಾಂಡಬಲ್. ಈಗ ಆ ಕೋಟೇಶನ್ ಏನು ಹೇಳ್ತದೆ ಅಂದರೆ ನೀವು ವಾಯ್ಸ್ ಎತ್ತಲೇಬೇಕು ವಾಯ್ಸ್ಲೆಸ್ ಪೀಪಲ್ಗೆ, ಇಲ್ಲಾಂದರೆ ಅದರ ಉಪಯೋಗ ಆಗಲ್ಲ, ಅವ್ರನ್ನ ವೆಲ್ಫೇರ್ ಮಾಡಲಿಕ್ಕಾಗಲ್ಲ. ಈ ಭಾವನೆ ಯಾವುದಕ್ಕೆ ಬಂದಿದೆ ಅಂತ ನಿಮಗೆ ಗೊತ್ತಿರೋದಕ್ಕೆ ಆನ್ಸರ್ ಮಾಡೋಕ್ಕಾಗುತ್ತೆ. ಕರೆಕ್ಟ್? ಈ ಭಾವನೆ ಯಾವುದಕ್ಕೆ ಬಂದಿದೆ, ಸಿಂಪತಿಯೋ ಎಂಪತಿಯೋ ಅಂತ ನಿಮಗೆ ಗೊತ್ತಾಗಬೇಕು.
ಯಾವಾಗ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತಂದಾಗ ನಿಮಗೆ ಆ ವರ್ಡಿನ ಮೀನಿಂಗ್ ಗೊತ್ತಾಗಬೇಕು, ಅಥವಾ ಆ ವರ್ಡ್ ಕನ್ನಡಗನೇನು ಅಂತ ಗೊತ್ತಾಗಬೇಕು. ಈಗ ನಾನು ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್, ಹಿಂದಿ ಮೀಡಿಯಮ್ ಆ ಥರ ನಾನು ಡಿಸ್ಕ್ಲೋಸ್ ಮಾಡ್ತಾಯಿಲ್ಲ. ಜನರಲೈಸ್ಡಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗೋದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿಗೆ ಅಥವಾ GS4ಗೆ ಅನ್ನುವಂಥದ್ದು. ಈಗ ಯಾವಾಗ ನೀವು ಇದನ್ನು ತೊಗೊಂಡ್ರಿ, ಕಂಪ್ಲೀಟ್ ಆಯಿತು, ಎರಡು ಆಯಿತು. ಒಂದು ಏನು ಇಂಗ್ಲೀಷ್ ಬಂದವರು ಓಕೆ, ಇಂಗ್ಲೀಷ್ ಬರೋದವರು ಅದನ್ನು ನಾರ್ಮಲ್ ಇಂಗ್ಲೀಷನ್ನು, ಎಕ್ಸ್ಪ್ರೆಸಿವ್ ಇಂಗ್ಲೀಷನ್ನು ಕಲಿಬೇಕು. ಎರಡನೇದು ವರ್ಡ್ ಮೀನಿಂಗ್. ಮೂರನೇಗೇನು ಕೀಪ್ ಇನ್ ಆರ್. ಈಗ ಒಂದು ರೀತಿಯ ಅಭ್ಯಾಸ ಇರ್ತದೆ, ಏನು ನಾನು ಟೀಚ್ ಮಾಡ್ತೀನಿ, ನೀವು ಅದನ್ನು ಕಲಿತೀರಿ. ಇನ್ನೊಂದು ರೀತಿಯ ಅಭ್ಯಾಸ ಇರ್ತದೆ, ನೀವು ಅದನ್ನು ಪ್ರತಿದಿನ ನೋಡ್ತೀರಿ, ಆ ಪ್ರತಿದಿನ ನೋಡುವ ಕಲಿಕೆಯಲ್ಲಿ ನಿಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಅಂದರೆ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಮತ್ತು ಇಂಟೆಲೆಕ್ಚುವಲ್ ಟೀಚಿಂಗ್ ಎರಡು ವ್ಯತ್ಯಾಸ ಇದೆ. ಅಂದರೆ ನಂದು ಇಂಟೆಲೆಕ್ಚುವಲ್ ಟೀಚಿಂಗ್, ನಿಮ್ಮದು ಎಕ್ಸ್ಪೀರಿಯನ್ಸ್ ಟೀಚಿಂಗ್. ಅಂದರೆ ಜನರಲ್ ಸ್ಟಡೀಸ್ 4ಅಲ್ಲಿ ನಿಮಗೆ ನೀವೇನು ಪ್ರತಿದಿನ ಮಾಡ್ತಿರಲ್ಲ ಅದೇ ಕೇಳಲಾಗುತ್ತೆ. ಅದಂತೂ ನಿಮಗೂ ಅರಿವಿದೆ. ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ ನೀವೀಗ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಎಷ್ಟು ಜನ ಬೈಕ್ ಓಡಿಸ್ತೀರಿ? ತುಂಬ ಜನ ಓಡಿಸ್ತೀರಿ. ಯು ನೋ ವಾಟ್ ಈಸ್ ಟ್ರಾಫಿಕ್. ಇವಾಗ ಏನಾಗುತ್ತೆ, ಅದರಲ್ಲಿ ನಿಮ್ಮ ಯಾರಿಗೋ ಜಗಳ ಆಯಿತು, ಅದರ ಬಗ್ಗೆ ಕೇಳ್ಕೊಂಡಾಗ ನಿಮಗೆ ಆ ಸಿಚುವೇಶನ್ನು ನಿಮಗೆ ಗೊತ್ತಿದೆ, ಬಟ್ ಅದನ್ನು ಬರೆಯುವ ಕ್ರಿಯೆ ಗೊತ್ತಿರಲ್ಲ ಅಷ್ಟೇ. ಇವಾಗ ಏನಾಗುತ್ತೆ, ಯಾವ ಥರ ಬರೆಯುವ ಕ್ರಿಯೆ ಮಾಡಬೇಕು ಅನ್ನುವಂಥದ್ದು. ಈಗ ನೋಡಿ, ನೀವು ಬರಿಬೇಕು ಅಂತಂದಾಗ ಫಸ್ಟ್ ಯು ಹ್ಯಾವ್ ಟು ಬಿಕಮ್ ದ ಟಾಪರ್ ಇನ್ ಆರ್ಡರ್ ಟು ಸಿ ವಿತ್ ದಿ ಟಾಪರ್ ಕಾಪಿ ಅಂತ. ಅಂದರೆ ಏನು, ಆಲ್ರೆಡಿ ಯಾರು ಟಾಪರ್ಸ್ ಆಗಿರ್ತಾರೆ ಅವರದ್ದು ಆನ್ಸರ್ ಕಾಪಿಯನ್ನು ನೋಡಬೇಕಾಗುತ್ತೆ. ಯಾಕೆ ನೋಡಬೇಕು? ಒಂದೇದು ಆ ಒಂದು ವಿಷಯ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಎಥಿಕ್ಸ್ ಇಂಟಿಗ್ರಿಟಿಯಲ್ಲಿ ಸಿಲೆಬಸ್ ಇರೋದು ಒಂದು ಅಂಶ ಆದರೆ ಅವನು ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು, ಹೌದಾ? ಅದಕ್ಕೆ ಕಷ್ಟ ಅಂತ ಅಲ್ಲ ಅದು. ಈ ಟಾಪರ್ ಕಾಪಿ ಪ್ರತಿದಿನ ಒಂದು ಟಾಪರ್ ಕಾಪಿ ನೋಡೋದು, ಒಂದು ಕ್ವಶನ್ ನೋಡೋದು, ಅವರು ಹೇಗೆ ಬರೆದಿದ್ದಾರೆ ಗೊತ್ತಾಯಿತು, ಅವರು ಒಳ್ಳೊಳ್ಳೆ ಪಾಯಿಂಟ್ ಹಾಕಿರ್ತಾರೆ ಅದನ್ನು ತೊಗೊಂಡ್ರಿ, ಮತ್ತು ಅವರ ಹ್ಯಾಂಡ್ ರೈಟಿಂಗ್ ಗೊತ್ತಾಯಿತು, ಅವರು ಎಷ್ಟು ಪ್ಯಾರಾಗಲ್ಲಿ ಬರೆದಿದ್ದಾರೆ ಗೊತ್ತಾಯಿತು, ಎಷ್ಟು ಬುಲೆಟ್ನಲ್ಲಿ ಬರೆದಿದ್ದಾರೆ ಗೊತ್ತಾಯಿತು, ಏನಾದರೂ ಎಕ್ಸಾಂಪಲ್ ಹಾಕಿದ್ದಾರೆ ಗೊತ್ತಾಯಿತು. ಒಂದು ದಿನದ ಒಂದು ಕ್ವಶನ್, ಒಂದು ಇಯರಲ್ಲಿ 360 ಕ್ವಶನ್ ಆಗಿರ್ತದೆ. ಆ್ಯಂಡ್ ಸುಮ್ಮನೆ 5 ನಿಮಿಷಗಳ ಕಾಲ ಒಂದು ಕ್ವಶನನ್ನು ನೀವು ಡೀಪ್ ಥಿಂಕಿಂಗಲ್ಲಿ ನೋಡ್ಕೊಂಡಾದರೆ 360 ದಿನದಲ್ಲಿ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ರೆಡಿ ಆಯಿತು. ಅಷ್ಟೇ ಸಾಕು. ಯಾಕೆ ಹೇಳ್ತೀನಿ ಈ ಮಾತನ್ನು? ಸಪೋಸ್ ನೀವು ಇವತ್ತು ಟ್ರಾನ್ಸ್ಪರೆನ್ಸಿ ಬಗ್ಗೆ ಒಂದು ಅವರ ಆನ್ಸರನ್ನು ನೋಡಿದ್ರಿ, ಅದರಲ್ಲಿ ತುಂಬ ಬುದ್ಧನ ವಿಚಾರಗಳಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿತ್ತು. so many things are there. Even live example of case study in terms of IAS officer ಇತ್ತು. ಎಲ್ಲವನ್ನು ಒಂದು ಬುಕ್ತಲ್ಲಿ ಹಾಕಿದ್ರಿ. ಇವತ್ತಿಗೆ ನಾಳೆ ನೀವು ಇನ್ನೊಂದು ಟಾಪಿಕನ್ನು ನೋಡ್ತೀರಿ, ಹಾನೆಸ್ಟಿ. ಓಕೆ, ಈಗ ಆ ಹಾನೆಸ್ಟಿಯನ್ನು ನೀವು ನೋಡುವಾಗ ಅವರೇನು ಬರೆದಿದ್ದಾರೆ ಅಂತ ನೋಡ್ತೀರಿ ರೆಗ್ಯುಲರಾಗಿ. ನೀವೇನು ಯೋಚನೆ ಮಾಡಿದ್ರಲ್ಲ ಟ್ರಾನ್ಸ್ಪರೆನ್ಸಿಗೆ, ಅದರಲ್ಲಿ ಹಾನೆಸ್ಟಿಗೆ ನಾನು ಏನು ಹಾಕ್ಬೋದು ವಿಚಾರ ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ಯಾವಾಗ ಇದು ಪ್ರತಿದಿನದ ಅಭ್ಯಾಸ ಆಗುತ್ತೆ, ನಿಮಗೆ ವರ್ಡ್ ಗೊತ್ತಾಯಿತು, ಮೀನಿಂಗ್ ಗೊತ್ತಾಯಿತು, ಮತ್ತು ಪ್ರಾಪರಿಂದ ಕನೆಕ್ಟಿವ್ ಇನ್ಫಾರ್ಮೇಷನ್ ಸಿಕ್ಕು, ನಿಮ್ಮ ಹತ್ರ ಪಾಠನೂ ಮಾಡಲಾಗುತ್ತೆ. ತದನಂತರ ನೀವು ಮಾಸ್ಟರ್ ಆಗ್ತೀರಿ. ಅಂದರೆ ಇಲ್ಲಿ ನಿಮ್ಮ 5 ನಿಮಿಷದ ಕೆಲಸ ನಿಮಗೆ 120 ಪ್ಲಸ್ ಮಾರ್ಕನ್ನು ತಂದು ಕೊಡ್ತದೆ ಅನ್ನುವಂಥದ್ದು. ಈಗ ಗೊತ್ತಾಯ್ತಾ GS4 ಯಾವ ರೀತಿ ಮಾಡಬೇಕಂತ. ಮತ್ತು GS4 ಏನಾಗುತ್ತೆ, ಓಪನ್ ಮೈಂಡೆಡ್ ಕ್ವಶನ್ ಇರ್ತದೆ. ಯಾವುದೇ ಥರದ ನಿಮಗೆ ಸಿಲೆಬಸ್ ಇಂಟರ್ಪ್ರಿಟೇಷನ್ ಇರ್ತದೆ. ಕರಪ್ಷನಿಗೆ, ಸೋಷನಾಲಿಟಿಗೆ, ಟ್ರಾನ್ಸ್ಪರೆನ್ಸಿ, ಗವರ್ನೆನ್ಸ್, ಎಂಪತಿ, ಆ್ಯಪ್ಟಿಟ್ಯೂಡ್, ಸಿಂಪತಿ, ಎಲ್ಲವೂ ಎಮೋಷನಲ್ ಇಂಟೆಲಿಜೆನ್ಸ್, ಎಮೋಷನಲ್ ಗವರ್ನೆನ್ಸ್, ಎವ್ರಿಥಿಂಗ್ ಇಸ್ ದೇರ್. ಬಟ್ ಇನ್ ಮ್ಯಾಟರ್ ಏನು, ಹೌ ಯು ಪ್ರೊಜೆಕ್ಟ್ ಇಟ್ ಅನ್ನುವಂಥದ್ದು ನೀವು ಈಗ ಕೂತಾಗ ಗೊತ್ತಿಲ್ಲ. ಹೌ ಯು ಪ್ರೊಜೆಕ್ಟ್ ಇಟ್ ಅನ್ನುವಂಥದ್ದು ಯಾರು ಹೇಗೆ ಬರೆದ್ರು ಅನ್ನುವಂಥದ್ದಕ್ಕೆ ಮಾತ್ರ. ಈಗ ಲಡಾಖಿಗೆ ಹೋಗಬೇಕು, ಬುಲೆಟ್ ತೊಗೊಂಡು ಹೋಗ್ತಾರೆ. ಈಗೆಲ್ಲ ಆಟೋ ತೊಗೊಂಡು ಹೋಗ್ತಾ ಇದ್ದಾರೆ, ಹೌದಾ? ಕಾರ್ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಎತ್ತಿನ ಗಾಡೀಲಿ ಒಬ್ಬ ಹೋಗ್ಬೇಕಂತ ಮಾಡಿದ್ದಾನೆ. ಲಡಾಖಿಗೆ ನಾನು ನೋಡುವಂಥದ್ದು ಬೈಕಲ್ಲಿ, ನೀವು ನೋಡ್ತಾ ಇರೋದು ಕಾರಲ್ಲಿ, ಅವ್ರು ನೋಡ್ತಾ ಇರೋದು ಎತ್ತಿನ ಗಾಡಿಯಲ್ಲಿ. ನೋಡುವ ಪ್ರಾಸ್ಪಾರಿಟಿ ಚೇಂಜ್ ಆಗಬೇಕು ಅಂದರೆ ಕಾಮನ್ ಮಿನಿಮಮ್ ಅಜೆಂಡಾ ಬೇಕಲ್ಲ. ಆ ಕಾಮನ್ ಮಿನಿಮಮ್ ಅಜೆಂಡವೇ ಟಾಪರ್ ಕಾಪಿ. ಪಾಠ 60% ಆಗಿದ್ದರೂ ಕೂಡ 40% ನಿಮ್ಮ ಟಾಪರ್ ಕಾಪಿಯಲ್ಲಿರ್ತದೆ. ಆ್ಯಂಡ್ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ
ನೀವು ಒಂದು ದಿನದಲ್ಲಿ ಮಾಡುವಂಥ ಕೆಲಸ ಅಲ್ಲ. ಆ್ಯಂಡ್ 3 ತಿಂಗಳು ಸಾಕು ಅನ್ನುವಂಥದ್ದು ಸತ್ಯ. 3 ಮಂತಲ್ಲಿ ಮುಟ್ಟಿದ್ದಾರೆ. ದೇ ಪ್ರಿಪೇರ್ಡ್ ಹೌ ಇನ್ ದ ಸೇಮ್ ವೇ. ಸೊ 5 ನಿಮಿಷದ ನಿಮ್ಮ ಕಾಲಾವಕಾಶ 120 ಮಾರ್ಕ್ ನಿಮಗೆ ಕೊಡ್ತಾ ಇದೆ ಅಂದರೆ ಯಾಕೆ ಬಿಡ್ತೀರಿ? ಇದು ನನ್ನ ಕ್ವಶನ್. ಸೊ ಇದ್ದಾರೆ ನೀವು ಡೌಟ್ ಆನ್ ದಿಸ್ ರಿಗಾರ್ಡ್. ಥ್ಯಾಂಕ್ ಯು.